ನಂದೇ ಡ್ಯೂಟಿ ಇತ್ತು. ಕರೆಕ್ಟಾಗಿ 4:15 ನಾವು ಅಲ್ಲಿ ಬಾಗಿಲಲ್ಲಿ ನಿಂತಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು ಆಂಬುಲೆನ್ಸು 2 ಪೇಷಂಟ್ಸ್ ಕರ್ಕೊಂಬಂದರು. ನಾವು ಎಲ್ಲರೂ ಲಿಟ್ರಲಿ ಗಾಡಿಗೆ ಎಂಟ್ರಿಯಾಗಿ ಆಂಬುಲೆನ್ಸಲ್ಲಿ ಹತ್ತಿ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಡೆತ್ ಆಗಿದ್ದರು. ಗಾಡಿನಲ್ಲೇ ತರಬೇಕಾದ್ರೆ ಡೆತ್ ಆಗಿದ್ದರು. ಫಸ್ಟು ವಿ ಹ್ಯಾವ್ ರಿಸೀವ್ಡ್ 2 ಡೆಡ್ ಬಾಡೀಸ್. ಆಮೇಲೆ ಹಾಗೆ ನಾವು ಇಮ್ಮಿಡಿಯೇಟಾಗಿ ನಾನು ಏನು ಮಾಡಿದ್ದೆ, ನಾನು ಮಾರ್ನಿಂಗೇ ಒಂದು ನೋಟಿಸ್ ಕೊಟ್ಟಿದ್ದೆ ನಮ್ಮ ಎಲ್ಲ ಅಫಿಷಿಯಲ್ಸ್ಗೂ. ಹೆಡ್ ಕ್ವಾರ್ಟ್ರಲ್ಲಿರಬೇಕು, ಹಾಸ್ಪಿಟ್ಲಲ್ಲಿರಬೇಕು, ಎಲ್ಲ ಸಿಬ್ಬಂದಿ, ಆಸ್ಪತ್ರೆ ಸಿಬ್ಬಂದಿ, ಡಾಕ್ಟ್ರುಗಳಾಗಿರ್ಬೋದು, ಡ್ಯೂಟಿ ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, CMOಗಳಾಗಿರ್ಬೋದು, ಆಂಬುಲೆನ್ಸ್ ಡ್ರೈವರ್ಸು ವಿತ್ ಆಂಬುಲೆನ್ಸ್ ಎಲ್ಲನೂ ಆಸ್ಪತ್ರೆ ಮುಂದೆ ಸಜ್ಜುಗೊಳಿಸಿ ನಾನು ಎಲ್ಲರೂ ಇರಬೇಕು. ಇವತ್ತು ಕ್ರಿಕೆಟ್ದು ವಿಜಯೋತ್ಸವ ನಡೀತಾ ಇದೆ. ಏನಾದರೂ ದುರದೃಷ್ಟವಶಾತ್ ಏನಾದರೂ ತೊಂದರೆ ಆದಾಗ ಎಲ್ಲರೂ ಅದನ್ನು ನಿಭಾಯಿಸೋದಕ್ಕೆ ನಾವು ಸನ್ನದ್ಧರಾಗಿರಬೇಕು ಅಂತ ನಮ್ಮ ಮೇಲಧಿಕಾರಿಗಳು, ನಮ್ಮ ಡೀನ್ ಆ್ಯಂಡ್ ಡೈರೆಕ್ಟರ್ ನಿರ್ದೇಶನ ಮತ್ತು ನಮ್ಮ ನಿರ್ದೇಶನದ ಪ್ರಕಾರ ನಾವೆಲ್ಲ ಸನ್ನದ್ಧರಾಗಿದ್ವಿ. ಸುಮಾರು 4:15ಗೆ ರೋಗಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. 1 by 1 ಆಂಬುಲೆನ್ಸು ಯಾರು ಸಿಗ್ತಾರೋ ಅವರು ರೋಗಿಗಳನ್ನು ಶಿಫ್ಟ್ ಮಾಡಿದರು. ನಮ್ಮ ಆಸ್ಪತ್ರೆಗೆ ಇದೇ ರೀತಿ ಸುಮಾರು ರಾತ್ರಿ ಆಲ್ಮೋಸ್ಟ್ 9-9:30ವರೆಗೂ ಸುಮಾರು 18 ಜನ ರೋಗಿಗಳನ್ನು ಶಿಫ್ಟ್ ಮಾಡಿದರು. ಆಮೇಲೆ ಬ್ರಾಡ್ ಡೆಡ್ ಆಸ್ಪತ್ರೆಗೆ ಬರೋದ್ರೊಳಗಡೆ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು ಸುಮಾರು 6 ಜನ ಇದ್ದರು. ಈ 6 ಜನದಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಎಲ್ಲ 6 ಜನರು 25 ವರ್ಷದ ವಯೋಮಾನದವ್ರು ಇರ್ತಾರೆ. ಆಮೇಲೆ ಅದರಲ್ಲಿ ಸುಮಾರು 13 ವರ್ಷದ ಒಂದು ಹೆಣ್ಮಗಳು ಇರ್ತಾರೆ. ಆಮೇಲೆ ಅದರಲ್ಲಿ ಒಬ್ಬ ಶ್ರವಣ್ ಅಂತ, ಮೋಸ್ಟ್ ಪ್ರಾಬಲಿ ಶ್ರವಣ್ ಅಂತ ಚಿಂತಾಮಣಿ ಕಡೆ ಹುಡುಗ. ಅವನು ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ವಿದ್ಯಾರ್ಥಿ, ಡೆಂಟಲ್ ವಿದ್ಯಾರ್ಥಿ ಆಗಿರ್ತಾರೆ. ಅವರು ದುರ್ದೈವವಶಾತ್ ಅವರು ಒಂದು ಸಂದರ್ಭದಲ್ಲಿ ಕಾಲು ತೊಳೆತದಿಂದ ಸಾವನ್ನು ಸಂಭವಿಸಿ ಇಲ್ಲಿಗೆ ಆಸ್ಪತ್ರೆ ತಂದಿದ್ದಾರೆ. ಸೊ ಟೋಟಲ್ ಆಗಿ ಓವರಾಲ್ 6 ಡೆಡ್ ಬಾಡೀಸು, 18 ಪೇಷಂಟ್ಸು. 18 ಪೇಷಂಟ್ಸಲ್ಲಿ ನಾವು ಸುಮಾರು 10 ಜನ ರೋಗಿಗಳನ್ನು ಒಳರೋಗಿಗಳಾಗಿ ಅಡ್ಮಿಟ್ ಮಾಡ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಉಳಿದ 8 ಜನ ಹೊರರೋಗಿಗಳ ಮೇರೆಗೆ ಚಿಕಿತ್ಸೆಯನ್ನು ಪಡೆದುಕೊಂಡು ಅವರು ಪೇರೆಂಟ್ಸು, ಅವರ ಸಂಬಂಧಿಗಳು, ಸ್ನೇಹಿತರು ಬಂದ ನಂತರ ಮನೆಗಳಿಗೆ ತೆರಳಿರ್ತಾರೆ. ಆಮೇಲೆ ಈ 10 ಜನದಲ್ಲಿ 3 ಜನ ರೋಗಿಗಳು ಸ್ವಲ್ಪ ಕಾಲುಗಳು 2 ಕಾಲು ಫ್ರ್ಯಾಕ್ಚರ್ ಆಗಿ 3 ಜನ ರೋಗಿಗಳು ನಮ್ಮ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ ಒಬ್ಬ ರೋಗಿ ಬೆಳಗ್ಗೆ ನಾವು ಬೇರೆ ಕಡೆ ಹೋಗ್ತೀನಿ ಅಂತ ಅವರು ನಮ್ಮ ಎಗನಿಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಹೇಳ್ತೀವಿ, ಅವರು ಹೊರಗಡೆ ಬೇರೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇನ್ನೂ 2 ರೋಗಿಗಳಿಗೆ ಮೂಳೆ ಮುರಿತ ಆಗಿದೆ. ಮೂಳೆ ಮುರಿತದಿಂದ ಇರೋರಿಗೆ ನಾವು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊಂಡಿದ್ದೀವಿ. ಏನು ಚಿಕಿತ್ಸೆ ಬೇಕು, ಎಕ್ಸ್ರೇ, CT ಸ್ಕ್ಯಾನ್ ಏನೇನು ಬೇಕು ಅವೆಲ್ಲ ನಾವು ಮಾಡಿಕೊಂಡು ಆಪರೇಷನ್ ಮಾಡೋದಕ್ಕೆ ನಮ್ಮ ಮೂಳೆ ತಜ್ಞರು ಸನ್ನದ್ಧರಾಗಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ಅವ್ರಿಗೆ ಆಲ್ಮೋಸ್ಟು ಆಪರೇಷನ್ ಮಾಡ್ತಕ್ಕಂಥ ಒಂದು ಏರ್ಪಾಟನ್ನು ನಾನು ಮಾಡಿದ್ದೀನಿ. ಆಮೇಲೆ ಸುಮಾರು 10 ಜನದಲ್ಲಿ ಬೇರೆ 7 ಜನ ಜನರಲ್ ಸರ್ಜರಿನಲ್ಲಿ, ಅಂದರೆ ನನ್ನ ಯೂನಿಟಲ್ಲಿ ಜನರಲ್ ಸರ್ಜರಿನಲ್ಲಿ ಸುಮಾರು 7 ಜನನ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ವು, ತಲೆಗೆ ಏಟು, ತರಚಿದ ಗಾಯಗಳು, ಉಸಿರಾಟಕ್ಕೆ ತೊಂದರೆ, BP ಕಡಿಮೆ ಆಗಿ ಬಂದಿದ್ದವರು. ಅವರಲ್ಲಿ ಸುಮಾರು ಜನ ಆಲ್ಮೋಸ್ಟ್ ರಾತ್ರಿನೇ ಸುಮಾರು ಜನ ಮನೆಗೆ ಪೇರೆಂಟ್ಸ್ ಬಂದಮೇಲೆ ಚೆನ್ನಾಗಾಗಿದ್ದವರೆಲ್ಲ ಮನೆಗೆ ಕರ್ಕೊಂಡೋದ್ರು. ಈಗ ಸುಮಾರು 4 ಜನ ರೋಗಿಗಳಿದ್ದಾರೆ. ಅವರನ್ನು ಈಗಾಗಲೇ ನಾವು ಅವ್ರ ಪೇರೆಂಟ್ಸ್ ಬಂದು ಚೆನ್ನಾಗಿದ್ದಾರೆ ಸರ್, ನಾವು ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರನ್ನೂ ನಾವು ಕಳಿಸ್ಕೊಡ್ತೀವಿ. ಈಗ ಒಂದು ಮಗು ಬಿಲಾಲ್ ಅಂತ ಒಂದು ಹುಡುಗ ಇದ್ದಾನೆ, ಪೀಡಿಯಾಟ್ರಿಕ್ಸಲ್ಲಿ ಸುಮಾರು 14 ವರ್ಷದ ಹುಡುಗ. ಅವನು ಚೆನ್ನಾಗಿದ್ದಾನೆ. ಈಗ ನೋಡ್ಕೊಂಡು ನೀವು ಫೋನ್ ಮಾಡಿದಾಗ ಅಲ್ಲೇ ಇದ್ದೆ, ನಾನು ನೋಡ್ಕೊಂಡು ಬರ್ತಾ ಇದ್ದೆ. ಅವನಿಗೆ ಒಂಚೂರು ಕಣ್ಣಲ್ಲಿ ಸಬ್ಕಂಜಂಟೈಲರ್ ಎಮರೇಜ್ ಅಂತ ಹೇಳ್ತೀವಿ, ಆ ಎಮರೇಜ್ ಆಗಿದೆ. ನಮ್ಮ ಕಣ್ ಡಾಕ್ಟರ್ಸ್ಗೆ ನೋಡ್ಕೊಳಕ್ಕೆ ಹೇಳಿದ್ದೀನಿ. 1 or 2 ಡೇಸ್ ಇಟ್ಕೊಂಡು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಇದು ಆಗಬಾರ್ದಾಗಿತ್ತು. ಇದೊಂಥರ ದುರ್ದೈವದ ಸಂಗತಿ.